ನಾನು ಇಲ್ಲೇ ಕೆಜಿ ಗೌಡ ಗ್ರಾಮಸ್ಥಳು. ಇಲ್ಲೇ ಇರೋದು ನಮ್ಮನೆ. ನಮ್ದು ನಮ್ಮ ಅಪ್ಪಂದು ಅವ್ರ ಅಪ್ಪಂದು ಅವ್ರ ಮುತ್ತಾತದ ಆಸ್ತಿ ಎಲ್ಲ ಇಲ್ಲೇ ಮಾಡಿ ನಡೆದಿರೋದು. ನಾವು ಯಾರ ಕೈ ಕೆಳಗೂ ದುಡಿಮೆ ಮಾಡಿ ಇದುವರೆಗೂ ಹಣ ಸಂಪಾದಿಸಿಲ್ಲ. ನಾವು ನಮ್ಮ ಜಮೀನಲ್ಲಿ ಏನ್ ದುಡ್ದಿದೀವೋ ಅದು ನಮ್ಮ ಆದಾಯ. ಈಗ ನಮ್ಮ ಮನೆಯಲ್ಲಿ ಬಾಳೆ ಎಲ್ಲ ಹಾಕಿದ್ದಾರೆ. ಸುಮಾರು ಒಂದು 3 ಎಕರೆವರೆಗೂ ಬಾಳೆ ಹಾಕಿದೀವಿ. ಈಗ ರಮಾರೂಮಿ ಬಂದು ನಮ್ಮ ಜಮೀನನ್ನ ಬಿಟ್ಕೊಡ್ಬೇಕು ಅಂದ್ರೆ ಹಾಕಿರೋ ಬೆಳೆಗೆ ನಮ್ಗೆ ಆದಾಯನೂ ಸಿಗೋದಿಲ್ಲ, ಹಾಕಿರೋ ಬೆಳೆಗೆ ದುಡ್ಡು ಸಹ ಬರೋದಿಲ್ಲ. ಅಂಡ್ ಅವ್ರು ಹೇಳೋ ಪ್ರಕಾರ ಅವರು ಎಕೋಸಿಸ್ಟಮ್ ನ ಬಿಲ್ಡ್ ಮಾಡ್ತೀವಿ, ಡಿಜಿಟಲೈಸ್ಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಬೆಂಗಳೂರಲ್ಲಿ ಇವಾಗ ಇಲ್ಲಿಂದ ಮರ ತಗೊಂಡೋಗಿ ಅಲ್ಲಿ ಹಾಕ್ಬೇಕು ಅಂತ ಹೇಳ್ತಿರೋವಾಗ ಇಲ್ಲಿ ಬಂದು ಏನಕ್ಕೆ ಹಾಳು ಮಾಡ್ತಾ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ ಸರ್. ಇದಕ್ಕೆ ನೀವು ಆನ್ಸರ್ ಮಾಡಿದ್ರೆ ನನಗೂ ಕೇಳಕ್ ತುಂಬಾ ಆಸೆ ಇದೆ. ಅವ್ರು ಇವಾಗ ಆಲ್ರೆಡಿ ಹೇಳಿರೋ ಪ್ರಕಾರ 70% ರೈತರು ಆಲ್ರೆಡಿ ಒಪ್ಕೊಂಡಿದ್ದಾರೆ, ನಾವು ಜಮೀನನ್ನ ಬಿಟ್ಕೊಡ್ತೀವಿ ಅಂತ ಹೇಳಿದಾರಲ್ಲ. ಇವಾಗ ಇಲ್ಲಿ ನೀವೇ ನೋಡ್ತಿರ್ಬೋದು, ಇಷ್ಟು ಜನ ರೈತರಿದ್ದಾರೆ. ಇವ್ರು ಎಲ್ಲಾರ ಹತ್ರನೂ ಕೇಳಿ ನೋಡಿ, ಅವ್ರ ಮನೆಗೆ ಇದುವರೆಗೂ ಒಬ್ರಲ್ಲ ಒಬ್ರು ಯಾರೂ ಹೋಗದೆ ಅದ್ ಹೇಗ ಅವ್ರು ಒಪ್ಕೋತಾರೆ ನಾವೆಲ್ಲ ಜಮೀನನ್ನ ಬಿಟ್ಕೊಡ್ತೀವಿ ಅಂತ. ಅವ್ರು ಹೇಳೋ ಪ್ರಕಾರ ಇವಾಗೆಲ್ಲ ನಾವೆಲ್ಲ ಒಪ್ಕೊಂಡಿದೀವಿ ಅಂತ ಹೇಳ್ತಿದಾರಲ್ಲ. ಒಪ್ಕೊಂಡಿದ್ರೆ ಇಷ್ಟು ಜನ ಒಮ್ಮತವಾಗಿ ಬರ್ತಿರ್ಲಿಲ್ಲ ಅಂತ ಅವ್ರಿಗೆ ಇವಾಗ ಕೇಳ್ತೀವಿ. ಮನೆಗೆ ಖಂಡಿತವಾಗ್ಲೂ ಆದಾಯ ಇದೆ. ನಾವು ಮಾಡೋದಕ್ಕಿಂತ ನಮ್ಮ ತಾತಂದ ಆದಾಯ ಇದೆ. ಇದುವರೆಗೂ ನಾವು ಗೌಡ್ರ ಕುಟುಂಬ, ಎಲ್ಲರಿಗೂ 10 ಗೌಡ್ರು ಅದೇ ನಾವು ನೆನಪಾಗ್ತೀವಿ. ನೆಕ್ಸ್ಟ್ ಈಗ ನಾವು ನಮ್ಮ ಜಮೀನನ್ನ ಬಿಟ್ಟುಕೊಟ್ರೆ ಎಲ್ಲಿ ಯಾರು ಯಾವಾಗ ಹೇಗಿರ್ತೀವಿ ಅಂತ ಹೇಳಕ್ ಆಗದೆ. ನಮ್ಮ ತನವನ್ನ ಏನಕ್ಕೆ ಬಿಟ್ಕೊಡ್ಬೇಕು ಅಂತ ನಾವು ಹೇಳ್ತಿರೋದು. ನಾವು ಇವಾಗ ಸದ್ಯಕ್ಕೆ ಬಾಳೆ ಹಾಕಿದೀವಿ. ಸುಮಾರು ಅದೊಂದು 2 ವರ್ಷದ ಬೆಳೆ. ಅದು ಖಂಡಿತವಾಗ್ಲೂ ಅದು ಒಂದು ಸರಿ ಬೆಳೆ ಹಾಕಿದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ಬೆಳೆ ಕೊಡ್ತಾನೆ ಬರುತ್ತೆ. ಅವ್ರು ಹೇಳೋ ಪ್ರಕಾರ ಈಗ ನಾವು ಅದನ್ನ ಬಿಟ್ಕೊಟ್ಟು ನಾವೀಗ ಫಾರ್ಮಸಿಗೆ ಬರ್ತೀವಿ ಅಂತ ಹೇಳಿದ್ರು ಅವ್ರು ಕೊಡೋ ಚಿಲ್ಲರೆ ಕೆಲ್ಸಕ್ಕೆ ನಾವ್ ಯಾಕೆ ಕೆಲಸ ಮಾಡ್ಬೇಕು ಅಂತ. ಅವ್ರು ಅಕ್ವೈರೇಷನ್ ಅಂತ ಹೇಳ್ತಿದಾರಲ್ಲ, ಸುಮಾರು ಸುತ್ತಲೂ ಬರೋ ಊರಲ್ಲಿ ನಮ್ದು ಜಮೀನು ಸಹ ಇನ್ಕ್ಲೂಡ್ ಆಗುತ್ತೆ. ಅವ್ರು ಅದನ್ನೇ ಹೇಳ್ತಿರೋದು, ಬಿಡಬೇಕು ಅಂದ್ರೂ ಕಿಂಚಿತ್ತಾಗಿ ಇಷ್ಟು ಬಿಡ್ತೀವಿ ಅಂತ ಹೇಳ್ತಾ ಬರ್ತಾ ಇದಾರೆ ಹೊರತು ಯಾವ ಅಥಾರಿಟಿ ಮೇಲೆ ಅವ್ರು ಬಿಟ್ಕೊಡ್ತೀವಿ ಅಂತ ಇನ್ನೂ ಹೇಳ್ತಿಲ್ಲ. 1000 ಕೋಟಿ ಕೊಟ್ಟರು ಬಿಡಕ್ ನಾವು ರೆಡಿ ಇಲ್ಲ. ನಮ್ಮ ಆಸ್ತಿ ನಾವು ಕೊಟ್ಟು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅನ್ನೋ ದರ್ದು ನಮ್ಗೆ ಇನ್ನೂ ಬಂದಿಲ್ಲ. ಈಗ ನಾವೇ ನಮಗೆ ಬೆಳೆ ಬಿಟ್ಕೊಡ್ತೀವಿ ಅಂದ್ರೆ ಸಿಟಿಲಿರೋ ಏನ್ ಮಣ್ಣು ತಿಂತಾರ? ಅನ್ನನೇ ತಾನೇ ತಿನ್ಬೇಕು. ಬೆಳೆಯಕ್ಕೆ ಬೆಳೆ ಬೇಡವಾ? ಬೆಳೆಯಕ್ಕೆ ರೈತರು ಬೇಡವಾ? ಸರ್, ನಿಮ್ ಮಗಳನ್ನೇ ಕೇಳಿ ನೋಡಿ ಸರ್ ಒಂದ್ಸಾರಿ. ಎಜುಕೇಶನ್ ಬೇಕು, ಎನ್ವೈರನ್ಮೆಂಟ್ ಬೇಕು ಅಂತ ಹೇಳ್ತಿದಾರಲ್ಲ. ಇವಾಗ ಈ ಕ್ವಶನ್ ನಿಮ್ ಮಗಳನ್ನ ಕೇಳಿ ನೋಡಿ ಸರ್. ಎಕೋಸಿಸ್ಟಮ್ ನ ಬೆಳೆಸ್ತಿದೀನಿ ಅಂತ ಹೇಳ್ತಾರಲ್ಲ, ಮತ್ತೆ ಎಕೋಸಿಸ್ಟಮ್ ನ ಹಾಳ್ಯಾಕ್ ಮಾಡ್ತಿದೀರಾ? ಇರೋ ಕಡೆ ಬಿಟ್ಟು ಯಾಕೆ ನಮ್ದು ಸೌತ್ ಕರ್ನಾಟಕ ಹೋಗಿ ಆ ಕಡೆ ಡೆವಲಪ್ ಮಾಡಿ, ನೀರೇ ಇಲ್ದಿರಾ, ಬೆಳೆನೇ ಇಲ್ದಿರಾ, ಬರಡು ಭೂಮಿ ಇದೆಯಲ್ಲ ಅಲ್ಲೂ ಡೆವಲಪ್ಮೆಂಟ್ ಮಾಡಿ. ಯಾಕೆ ನಮ್ ಬಿಡದಿನೇ ಬೇಕಿತ್ತಾ? ಹೌದು, ಯಾಕಂದ್ರೆ ಅವರಿಗೆ ಅಲ್ಲಿ ಆದಾಯ ಇಲ್ವಲ್ಲ. ಆದಾಯ ಯಾವ ಕಡೆ ಇರುತ್ತೋ ಅನ್ಯಾಯನೂ ಅದೇ ಕಡೆ ಅಲ್ವಾ ನಡೆಯೋದು. ಅದಕ್ಕಾಗಿ ಈ ಕಡೆ ಬಂದಿದ್ದಾರೆ ಅಷ್ಟೇ. ಈಗ ಯಾರ್ಯಾರು ಒಪ್ಕೊಂಡಿದಾರಲ್ಲ ನಮ್ಮ ಜಮೀನನ್ನ ನಾವು ಕೊಡ್ತೀವಿ ಅಂತ, ಸರ್ ನಮಸ್ತೆ. ಯಾಕಂದ್ರೆ ಇವಾಗ ನೀವು ಜಮೀನನ್ನ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದೇ 1 ವರ್ಷ ಆದ್ಮೇಲೆ ನಮ್ಮ ಮನೆ ಹತ್ರನೇ ಬಂದು ಇದೇ ಮಾತು ಹೇಳ್ತೀರಾ, ಅಯ್ಯೋ ನಾವು ಅವತ್ತು ಕೊಡಬಾರ್ದಿತ್ತಲ್ಲ, ಯಾಕಂದ್ರೆ ನನಗಿವಾಗ ಮಕ್ಕಳನ್ನ ಹೆಂಡತಿನ ಸಾಕಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ರಿಯಾಲಿಟಿ ಏನು ಅಂತ. ನಮ್ಮ ಹೋರಾಟ ಎಲ್ಲಿವರೆಗೂ ಅಂದ್ರೆ ನಾವು ಗೆಲ್ಲೋವರೆಗೂ. ನಮ್ಮ ತನನ ನಾವ್ ಯಾಕೆ ಬಿಟ್ಕೊಡ್ಬೇಕು? ನಮ್ಮ ಭೂಮಿನ ನಾವು ಉಳಿಸ್ಕೋಬಹುದು ಅಂದ್ರೆ ಏನಕ್ಕೆ ಸುಮ್ನೆ ಬಿಟ್ಕೊಡ್ಬೇಕು? ಅವ್ರು ಹೇಳ್ತಿದಾರಲ್ಲ ಆಲ್ರೆಡಿ ಈ ತರ ಎಲ್ಲ ಮುಗ್ದೋಗಿದೆ, ಇದೆಲ್ಲ ಇನ್ನು ಆಲ್ರೆಡಿ ಇನ್ನೇನ್ ಸೈನ್ ಮಾಡೋ ಸ್ಥಿತಿನಲ್ಲಿದೆ ಅಂತ. ಸೈನ್ ಮಾಡೋ ಸ್ಥಿತಿನಲ್ಲಿ ಇದ್ದಿದ್ರೆ ಇದುವರೆಗೂ ಏನಕ್ಕೆ ಕಾಯ್ತಿದ್ದೀರಾ ಸರ್? ಆಲ್ರೆಡಿ ಮುಗ್ದಿತ್ತಲ್ಲ ಎಲ್ಲ ಪ್ರೊಸೀಜರ್ಸ್ ಎಲ್ಲ, ಮತ್ತೆ ಬರ್ಬೋದಿತ್ತಲ್ಲ. ಐ ಆಮ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ and being an engineering student, nammappa till date we have not taken an educational loan, and I am a working individual lady doing a freelancing on my own company Lalwords, and this is me. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ರೈತರು ಯಾರ ಕೈ ಕೆಳಗೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ.